ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಎಲೆಕೋಸಿನ ಅಥವಾ ಕ್ಯಾಬೇಜಿನ ಬಜ್ಜಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ನಾನು ಒಂದು ಎಲೆಕೋಸು ತೊಗೊಂಡೇನಿ ರೀ. ನೋಡ್ರಿ, ಇದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಕಡಲೆ ಹಿಟ್ಟನ್ನ ಜರಡಿ ಹಿಡ್ಕೊಂಡ್ರೆ ವಿಟಮಿನ್ B1 ರೀ, ಮ್ಯಾಗ್ನೀಸ್ ರೀ, ಪೊಟ್ಯಾಸಿಯಮ್ ರೀ, ವಿಟಮಿನ್ K ರೀ, B6 ರೀ, ವಿಟಮಿನ್ C ರೀ, ವಿಟಮಿನ್ B ರೀ, ಕಾಂಪ್ಲೆಕ್ಸ್ ರೀ, ಮತ್ತು ನಾರಿನಾಂಶ, ತಾಮ್ರದ ಅಂಶ ಎಲ್ಲ ಸತ್ವಾಂಶಗಳು ಜಾಸ್ತಿ ಇರ್ತಾವ್ರಿ. ಪೌಷ್ಟಿಕ ಸತ್ವಗಳು ಜಾಸ್ತಿ ಇರ್ತಾವ್ರಿ. ನೋಡ್ರಿ, ನಾನು ಇವಾಗ ಕ್ಯಾಬೇಜಿನ ಎಲೆಕೋಸ್ನಾಗ ಆಂಟಿ ಇವಾಗ ಹೆಂಡರಿ ಇರ್ತಾವ್ರಿ. ಕೊತ್ತಂಬರಿನೂ ಮತ್ತು ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಕಡಿಮೆ ಆಕೈತ್ರಿ. ಈರುಳ್ಳಿ ಆಮೇಲೆ ಕಿಡ್ನಿ ಮ್ಯಾಗ್ನೀಸಿಯಮ್ ತುಂಬಾ ಒಳ್ಳೆಯದು. ಜಾಸ್ತಿ ಹಾಕ್ಬೇಡ್ರಿ. ಆಮೇಲೆ ಕ್ಯಾಬೇಜ್ ನೀಟಾಗಿ ಮತ್ತು ಕ್ಯಾಬೇಜ್ನೊಳಗಿರುವಂಥ ಬೀಟಾ ಕ್ಯಾರೋಟಿನ್ ರೀ, ಆ್ಯಂಟಿ ಆಕ್ಸಿಡೆಂಟ್, ಇದು ನಮ್ಮ ಕಣ್ಣಿಗೆ ತುಂಬ ಒಳ್ಳೇದು ರೀ. ಆಮೇಲೆ ಇದ್ರೊಳಗೆ ಪ್ಲಾಸ್ಟಿಕ್ ಇರ್ತದೆ ರೀ. ಇದು ಕ್ಯಾನ್ಸರಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ ಬೀಟಾ ಕ್ಯಾರೋಟಿನ್ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡ್ತದೆ. ನಮ್ಮ ಮೆದುಳಿನ ನಲ್ಲಿ ಕಂಡುಬರುವಂಥ ಗ್ಲೂಟಾಥಿಯೋನ್ ಮಟ್ಟವನ್ನು ಇರುವಂಥ ಹೆಚ್ಚಿಗೆ ಮಾಡ್ತದೆ. ಆಮೇಲೆ ಕ್ಯಾಬೇಜ್ನಿಂದ ರೀ ಕಿಡ್ನಿಗಳ ಕಾರ್ಯವನ್ನು ಮರುಸ್ಥಾಪಿಸಿ ಆ್ಯಂಟಿ ಇನ್ಫ್ಲಾಮೆಂಟರಿ ಗುಣಲಕ್ಷಣಗಳೆಂದರೆ ಮೂತ್ರಪಿಂಡಗಳ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ ರೀ ಇದು. ನೋಡಿರಿ, ನಾ ಹಿಟ್ಟು ಕಲಿಸಿ 15 ನಿಮಿಷ ಇಟ್ಟೀನಿ. ಇಲ್ಲೇ ಬಾಡಿಗೆ ಒಳಗೆ ಗಾಂಧಿನಿ ಹಾಕೀನಿ. ಇದು ಕಾದ ನಂತರ ಎಣ್ಣೆ ಕಾದೈತ್ಲೋ ನೋಡಕ್ಕೆ ಒಂದು ಸ್ವಲ್ಪ ಒಂದು ಬಜ್ಜಿ ಬಿಟ್ಟು ನೋಡ್ತೀನಿ ರೀ. ಅದು ಮೇಲೆ ಎದ್ದು ಬಂತಂದ್ರೆ ಎಣ್ಣೆ ಕಾದಂಗೆ ರೀ. ಇಲ್ಲ ತೆಳಗೆ ಕುಂತಂದ್ರೆ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ ಹಾಕಿ ನೋಡ್ತೀನಿ ರೀ. ನೋಡಿರಿ, ಈ ರೀತಿ ಎಣ್ಣೆನ ಇಟ್ಟೀನಿ ರೀ. ನೋಡಿರಿ, ಎಣ್ಣೆ ಕಾದೈತ್ರಿ. ನೋಡಿರಿ, ಬಜ್ಜಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಾಯಿದಾವೆ ರೀ. ಇವು ಈರುಳ್ಳಿ ಬಜ್ಜಿ ಥರನೇ ಆಗ್ತಾವೆ ರೀ. ಟೇಸ್ಟ್ ಈಗ ಗೋಬಿ ಮಂಚೂರಿ ಮಾಡ್ತಾರೆ ರೀ, ಎಲೆಕೋಸಿನ ಗೋಬಿ ಮಂಚೂರಿ ಅದೇ ರೀತಿ ಬರ್ತಾವೆ ರೀ. ಸ್ವಲ್ಪ ಡಿಫ್ರೆಂಟ್ ಬರ್ತಾವೆ ರೀ. ನೋಡಿರಿ, ನೀವು ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಹೇಳಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಡಿರಿ, ಈ ರೀತಿ ನೀಟಾಗಿ ಬಜ್ಜಿ ಬರ್ತಾವೆ ರೀ. ನೋಡಿರಿ, ಈ ರೀತಿ ಚೆನ್ನಾಗಿ ಬರ್ತಾವೆ ರೀ. ಕ್ಯಾಬೇಜ್ನೊಳಗೆ ಆರೋಗ್ಯದ ಪೌಷ್ಟಿಕಾಂಶಗಳು ಜಾಸ್ತಿ ಇರೋದ್ರಿಂದ ಹಸಿ ಕ್ಯಾಬೇಜನ್ನು ಜಾಸ್ತಿ ತಿನ್ನೋದು ಉತ್ತಮ ರೀ. ಈ ಎಣ್ಣೆ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆನ ತಿನ್ನೋದು ಉತ್ತಮ ರೀ. ನೋಡಿರಿ, ಈ ರೀತಿ ಕ್ಯಾಬೇಜ್ ಬಂದದ್ರಿ. ಸಂಜೆ ಚಹಾ ಟೈಮ್ದೊಳಗೆ ಕ್ಯಾಬೇಜ್ ಬಜ್ಜಿಯನ್ನು ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಹೇಳಿರಿ. ಧನ್ಯವಾದಗಳು ರೀ.